ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆದರಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. 3 ವೇದಗಳ ಅಧ್ಯಯನವನ್ನು, ವೇದಗಳಲ್ಲಿ ಉಕ್ತವಾಗಿರುವಂತಹ ಕರ್ಮಗಳನ್ನು, ಕೃಷಿ, ಗೋರಕ್ಷೆ, ವಾಣಿಜ್ಯಾದಿ ಕರ್ಮಗಳನ್ನು ಎಲ್ಲಿ ಧಾರ್ಮಿಕವಾಗಿ ನಡೆಸುತ್ತಾರೆಯೋ ಅಲ್ಲಿ ಸಮೃದ್ಧಿ ಹಾಗೂ ಸುಭಿಕ್ಷಗಳು ನೆಲೆಸಿರುತ್ತವೆ ಎಂಬುದಾಗಿ ಹೇಳಿದ್ದಾರೆ. ಹಾಗೂ ಇವುಗಳು ಇಲ್ಲದೇ ಇರುವಂತಹ ಪಕ್ಷದಲ್ಲಿ ಅಲ್ಲಿ ಬರ ಹಾಗೂ ದುರ್ಭಿಕ್ಷಗಳು ನೆಲೆ ಊರುವುದೆಂದು ಕೂಡ ಹೇಳಲಾಗಿದೆ. ಆದ್ದರಿಂದ ಇಂತಹ ಮಹತ್ವವಾದಂತಹ ವೇದೋಕ್ತ ಸಂಗತಿಗಳನ್ನು ನಾವು ಕೂಡ ಆಲಿಸೋಣ ಸತ್ಯದರ್ಶನದಲ್ಲಿ. ಇದನ್ನು ನಮಗಾಗಿ ವಿವರಿಸಲು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಪ್ರಾಜ್ಞರೂ ಆಗಿರುವಂತಹ ಡಾ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ದಿಕ್ಕುಗಳ ಒಡೆಯ ಹಾಗೂ ಬದುಕಿಗೆ ಗುರಿಯನ್ನು ನೀಡುವಾತ ಮತ್ತು ದಿನದ ನಿರ್ಣಯವನ್ನು ಮಾಡುವಾತ ಆದಿತ್ಯ ಸೂರ್ಯ ಎನ್ನುವಂಥದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಆದಿತ್ಯ ಹೃದಯದಲ್ಲಿ ಅರಿತುಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಜಯಾಯ ಜಯಭದ್ರಾಯ ಹರ್ಯಶ್ವಾಯ ನಮೋ ನಮಃ ಎನ್ನುವಂತಹ ಈ ಶ್ಲೋಕದ ಮಂತ್ರದ ಅರ್ಥವನ್ನ ತಿಳ್ಕೊಳ್ಬೇಕಾಗಿದೆ. ಗುರುಗಳೇ, ಅದನ್ನು ತಿಳಿಸ್ಕೊಡಿ. ಜಯಾಯ ಜಯಭದ್ರಾಯ ಹರಿಯಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ಇನ್ನೇನು ನಾವು ಆದಿತ್ಯ ಹೃದಯದ ಕೊನೆಗೆ ಬರ್ತಾ ಇದ್ದೇವೆ. ಅದು ಇನ್ನೂ ಸ್ವಲ್ಪ ಇದೆ. ಕೊನೆಯದಾಗಿ ಬರ್ತಾ ಕೆಲವು ಪುನರುಕ್ತಿಗಳನ್ನು ಅಗಸ್ತ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಶ್ರೀರಾಮರು ಅವರ ವಂಶದ ಹಿನ್ನೆಲೆಯನ್ನು ನೋಡಿದಾಗ ಆದಿತ್ಯನಿಂದ ಬಂದದ್ದಾದ್ದರಿಂದಲೇ ಇದನ್ನು ಸೂರ್ಯವಂಶ ಕರೆದರು ಅಂತ ನಾನು ಬಹಳ ಹಿಂದೆ ಹೇಳಿದ್ದೆ. ಹೀಗಾಗಿ ಆದಿತ್ಯ, ಮಾರ್ತಾಂಡ, ತಪನ ಇವುಗಳೆಲ್ಲ ಮತ್ತೆ ಮತ್ತೆ ಅಗಸ್ತ್ಯರು ಹೇಳ್ತಾ ಇದ್ದಾರೆ, ನೆನಪಿಸ್ತಾ ಇದ್ದಾರೆ. ನೆನಪಿಟ್ಟುಕೋ, ನೀನು ಅಲ್ಲಿಂದ ಬಂದಿದ್ದೀಯೇ, ಈಗ ರಾವಣನ ವಧೆಗೆ ಸಿದ್ಧನಾಗೂ, ಆ ಶಕ್ತಿ ನಿನ್ನಲ್ಲಿ ಜಾಗೃತವಾಗುತ್ತೆ ಅಂತ. ಜಯಾಯ, ಯುದ್ಧ ಮಾಡ್ತಾ ಇದ್ದೀಯ, ನಿನಗೆ ಜಯ ಸಿಗಬೇಕು. ಜಯಭದ್ರಾಯ, ಸಿಕ್ಕಂತಹ ಜಯ ಮಂಗಳಕಾರಕವಾಗಿರಬೇಕು. ಆನಂತರ ಬಂದಂತಹ ಕವಿಗಳು ಅಥವಾ ಶ್ರೀರಾಮರು ರಾವಣನ ವಧೆಯನ್ನು ಮಾಡಿದ ನಂತರ ಅಮಂಗಳವಾಯಿತು ಅಂತ ಚರ್ಚೆ ಮಾಡ್ತಾರೆ. ರಾವಣ ಬ್ರಹ್ಮನನ್ನು ನೀನು ಸಾಯಿಸಿದ್ದರಿಂದ ಬ್ರಹ್ಮ ಹತ್ಯಾ ದೋಷ ಬಂತು. ರಾವಣ ಯಾವ ಸೀಮೆ ಬ್ರಾಹ್ಮಣ, ಮಾಡಬಾರದ್ದೆಲ್ಲ ಮಾಡಿದವನು ಬ್ರಾಹ್ಮಣ್ಯವನು ಅಂತ ಹೇಳಿ ಅವನಿಗೆ ಪಾಪ ಅಶ್ವಮೇಧ ಯಾಗ ಮಾಡಬೇಕು ಅಂತೆಲ್ಲ ತಲೆ ತುಂಬುತ್ತಾರೆ ಶ್ರೀರಾಮರಿಗೆ. ಅದಾಗಬಾರದು ಅನ್ನುವ ದೃಷ್ಟಿ. ನಾನು ಯುದ್ಧವನ್ನು ಮಾಡಿದಾಗ, ಅದರಲ್ಲಿಯೂ ಧರ್ಮಯುದ್ಧವನ್ನು ಮಾಡಿದಾಗ, ಮತ್ತು ಅಧರ್ಮಿಯೊಬ್ಬ ನನ್ನ ಧರ್ಮಪತ್ನಿಯನ್ನು ಹಾರಿಸಿಕೊಂಡು ಹೋದಾಗ ಯುದ್ಧಕ್ಕೆ ಸಿದ್ಧನಾಗಿ ಬಂದು ಈಗಲೂ ನನ್ನ ಧರ್ಮಪತ್ನಿಯನ್ನು ನೀನು ಬಿಟ್ಟರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅನ್ನುವ ಭರವಸೆಯನ್ನು ಶ್ರೀರಾಮರು ಸಂದೇಶದ ಮೂಲಕ ಹೇಳಿ ಕಳಿಸಿದರೂ ಅದಕ್ಕೆ ಲೆಕ್ಕಿಸದ್ದೇ ಇದ್ದಾಗ ಅಂತಹ ದುರ್ಮಾರ್ಗಿಯೊಬ್ಬನನ್ನ, ಅಂತಹ ದುಷ್ಟನೊಬ್ಬನನ್ನ, ಅಂತಹ ಪರನಾರಿ ಚೋರನೊಬ್ಬನನ್ನ ಕೊಲ್ಲತ್ತಪ್ಪೇ. ಈಗಿನ ಕಾಲದ ಕಾನೂನುಗಳು ಬೇರೆ, ಆಗಿನ ಕಾಲದ ಕಾನೂನು ಬೇರೆ. ಆಗಿನ ಕಾಲದ ಕಾನೂನು ಪ್ರಕಾರ ಯುದ್ಧ ಮಾಡಿದರೆ ಹೊಡೆದಾಕಿದ್ದಾರೆ, ಈಗಲೂ ಅಷ್ಟೇ ಯುದ್ಧ ಮಾಡಿದರೆ ಹೊಡೆದಾಕ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಅಭದ್ರ ಏನು ಬಂತು ಅಂದರೆ, ರಾವಣನ ಜೊತೆಗೆ ಯುದ್ಧ ಮಾಡಿ ರಾವಣನ ಸಂಹಾರವಾದರೆ ಅದು ಅಮಂಗಳ ಅಂತ ಯಾರಾದರೂ ಹೇಳ್ತಾರೆಯೇ? ಆದ್ರೆ ಹೇಳುವವರು ಇದ್ದಾರೆ, ಈಗೂ ರಾವಣನ ಪರವಾಗಿ ಮಾತಾಡುವವರು ಇದ್ದಾರೆ. ರಾವಣನಿಗೆ ಸಂಬಂಧಪಟ್ಟ ದೇವಸ್ಥಾನಗಳು ಇದೆಯಂತೆ ನಮ್ಮಲ್ಲಿ ಒಂದಷ್ಟು. ಸಿಂಹದಲ್ಲ ರಾವಣನ ದೇವಸ್ಥಾನವೇ ಇದೆ. ಅದರ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ನೀನು ರಾವಣನ ವಿರುದ್ಧ ಜಯಿಸಿದ್ರಷ್ಟೇ ಅಲ್ಲ ಕಣಯ್ಯ, ಜಯಾಯ ಜಯಭದ್ರಾಯ, ಭದ್ರ ಅಂದ್ರೆ ಮಂಗಳ ಅಂತಂತ. ನೀನು ಜಯಿಸ್ತಕ್ಕಂಥದ್ದು ಮಂಗಳದಲ್ಲಿಯೂ ಪರ್ಯವಸಾನವಾಯಿತು. ಹರಿದಶ್ವಾಯ ನಮೋ ನಮಃ. ನೀನು ಮುಂದೆ ಪಟ್ಟಾಭಿಷಿಕ್ತನಾಗಲಿದ್ದೀಯೇ. ಪಟ್ಟಾಭಿಷಿಕ್ತನಾಗದ ಯಾವುದೇ ಒಬ್ಬ ವ್ಯಕ್ತಿಯ ಮೊಟ್ಟ ಮೊದಲನೆಯ ಕರ್ತವ್ಯ ನಿನ್ನ ಜನರಿಗೆಲ್ಲ ಸುಭಿಕ್ಷತೆಯನ್ನು ಕೊಟ್ಟಿರಬೇಕು. ನೀನು
ನೀನು ಶ್ರೀರಾಮ ರಾಜ್ಯ ಅಂತ ಮುಂದೆ ಪ್ರಸಿದ್ಧವಾಯಿತಲ್ಲ, ರಾಮರಾಜ್ಯ ಅಂತ ಮಹಾತ್ಮ ಗಾಂಧಿಯವರು ಹೇಳಿದ್ರಲ್ಲ, ಆ ರಾಜ್ಯ ರಾಮರಾಜ್ಯ ಅಂತ ಪ್ರಸಿದ್ಧವಾಗಲಿಕ್ಕೆ ಕಾರಣ ಏನಯ್ಯ ಅಂದರೆ ಎಲ್ಲರಿಗೂ ಊಟ ಸಿಗ್ತಾ ಇತ್ತು ಅಂತ. ಇದು ಮಹಾಪ್ರಧಾನವಾದ್ದು. ಶ್ರೀಮದ್ ರಾಮಾಯಣದ ಕೊನೆಯಲ್ಲಿ ಆ ವಿಷಯ ಬರ್ತದೆ. ಆತನ ಕಾಲದಲ್ಲಿ ಸಸ್ಯಗಳು ಹೇಗಿತ್ತು, ನೀರುಗಳು ಹೇಗಿತ್ತು, ವೃಕ್ಷಗಳು ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇತ್ತು ಇತ್ಯಾದಿ ಆಗ ಮಾತಾಡ್ತೀನಿ ನಾನು. ಹರಿದಶ್ವಾಯ ನಮೋ ನಮಃ. ಶ್ರೀರಾಮರು ನಿನ್ನ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ರಾವಣನ ವಿರುದ್ಧ ಜಯಿಸಿ ಅಯೋಧ್ಯೆಗೆ ಹೋಗಿ ಪಟ್ಟಾಭಿಷಿಕ್ತರಾಗಿ ಜನರಿಗೆ ಸುಭಿಕ್ಷವನ್ನು ಕೊಡಬೇಕಾಗಿದ್ದೆ. ಹರಿತನ್ನು ಕೊಡತಕ್ಕಂತಹ ಸಸ್ಯವನ್ನು ಕೊಡತಕ್ಕಂತಹ ಸಸ್ಯಕ್ಕೆ ಫಲವನ್ನು ಸೃಷ್ಟಿ ಮಾಡತಕ್ಕಂತಹ ಶಕ್ತಿಯುಳ್ಳಂಥ ಆದಿತ್ಯನೇ ನಿಂಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಕಣೆಯ. ಮಾಡ್ತಿರೋದು ಅಗಸ್ತ್ಯರಲ್ಲ, ಶ್ರೀರಾಮನ ಮಾಡಿ ಕೇಳಬೇಕಾಗಿದೆ ಅದೆಲ್ಲ. ಹರಿದಶ್ವಾಯ ನಮೋ ನಮಃ. ನಮೋ ನಮಃ ಸಹಸ್ರಾಂಶೋ. ನಿಲ್ಲಿ 1,000 ಕಿರಣಗಳಿದೆ. ಆ 1000 ಕಿರಣ 3 ಭಾಗ ಮಾಡ್ತಾರೆ ಅವರು. ನೀರನ್ನು ಹೀರಿಕೊಳ್ಳತಕ್ಕಂಥ ಕಿರಣಗಳು ಮತ್ತು ಹೀರಿಕೊಂಡಂಥ ನೀರನ್ನು ಮಳೆ ರೂಪದಲ್ಲಿ ಕೊಡತಕ್ಕಂಥ ಕಿರಣಗಳು, ಹಿಮವನ್ನು ಕೊಡತಕ್ಕಂಥ ಕಿರಣಗಳು. ಆ 3 ಕಾಲಕ್ಕೆ ನನ್ನ ರಾಜ್ಯದ ಮೇಲೆ ಇರಲಿ. ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ. ನನ್ನ ಮೂಲ ವಂಶದ ವ್ಯಕ್ತಿಯಾಗಿರತಕ್ಕಂಥ, ಸೂರ್ಯ ವಂಶದ ಮೂಲ ವ್ಯಕ್ತಿಯಾಗಿರತಕ್ಕಂಥ ಆದಿತ್ಯನೇ, ಸೂರ್ಯನೇ ನಿನಗೆ ನಮಸ್ಕಾರ. ಮುಂದೆ ನೋಡುವ.